ನಿನ್ನೆ ದಿವಸ ನಮ್ಮ ಶುರ್ಮಣ್ಣ ಓಕೆನಾ, ನಿನ್ನೆ ದಿವಸ ನಮ್ಮ ಹುಕ್ಕೇರಿ ಪಟ್ಟಣದಲ್ಲಿ ಒಂದು ದುರಷ್ಟಕರ ಘಟನೆ ನಡೀತು. ಅದರಲ್ಲಿ ಆಡಾಗಲೇ ಮಲಿಕ್ ಮೀರಾ ಸಾಬ್ ಜಮಖಂಡಿ ಅನ್ನುವಂಥ ಯುವಕನನ್ನು ಯಾರೋ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಅವನ ಕೊಲೆಗೆ ಕಾರಣರಾಗಿದ್ದರು. ಈ ವಿಚಾರದಲ್ಲಿ ಮಾಹಿತಿ ಬಂದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮಾಹಿತಿಯನ್ನು ಪಡೆಯಲಾಗಿ ಮೇಲ್ನೋಟಕ್ಕೆ ಸುಮಾರು 20-25 ವರ್ಷದ ಯುವಕನಿಗೆ ಕೊಲೆ ಮಾಡಿರೋದು ಕಂಡು ಬಂತು. ಆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಾದ್ರೆ ಆ ಯುವಕನ ಜೊತೆ ಇದ್ದಂಥ ಮತ್ತೊಬ್ಬ ಯುವಕ ಸಚಿನ್ ಅನ್ನಂಥವನು ಒಂದು ಪೊಲೀಸರಿಗೆ ಮಾಹಿತಿ ಕೊಡ್ತಾನೆ. ಸರ್, ನಾನು ಮತ್ತೆ ಮಲ್ಲಿಕ್ ಇಬ್ರು ಕೂಡ ಬೈಕಲ್ಲಿ ಬೆಳಗಾವಿಗೆ ಹೋಗ್ತಾ ಇದ್ವಿ. ಆ ಒಂದು ಸಂದರ್ಭದಲ್ಲಿ ಹಿಂದೆ ಇಬ್ರು ಯುವಕರು ನಮ್ಮನ್ನ ಫಾಲೋ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಮೃತದ ದುರ್ದೈವಿ ಇರ್ತಕ್ಕಂಥ ಮಲಿಕ್ ಅವರು ಬೆನ್ನತ್ತಿರ್ತಕ್ಕಂಥವ್ರು ಅವನ ಸಹೋದರ ಸಂಬಂಧಿ ಬಶೀರ್ ಕಿಲ್ಲೆದಾರ್ ಮತ್ತೆ ಅವನ ಮಲ ಸಹೋದರ ಶಾನೂರ್ ಜಮಖಂಡಿ ಅಂತ ಹೇಳಿರ್ತಾನೆ. ಅವರಿಬ್ರು ನನಗೆ ಕೊಲೆ ಮಾಡೋ ಸಾಧ್ಯತೆ ಇದೆ, ಬೇಗ ಓಡಿಸು ಅಂತ ಹೇಳಿ ಇವನಿಗೆ ಸಚಿನ್ಗೆ ಹೇಳಿರ್ತಾನೆ. ಆದರೆ ನಿನ್ನೆ ದಿವಸ ಅಲ್ಲಿ ಸಂತೆ ಇದ್ದಿದ್ದರಿಂದ ಅವನು ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಬೈಕಲ್ಲಿ. ಆ ಒಂದು ಸಂದರ್ಭದಲ್ಲಿ ಹಿಂದೆಯಿಂದ ಬಂದಿರತಕ್ಕಂಥ ಈ ಆಪಾದಿತರು ಅವ್ರನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಅವನ ಸಾವಿಗೆ ಕಾರಣರಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲೇ ಇದ್ದಂತಕ್ಕಂಥ ಸಚಿನ್ ಕೂಡ ಅಲ್ಲಿಂದ ತನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳಕ್ಕೆ ಓಡೋಗಿರ್ತಾನೆ. ಆಮೇಲೆ ಬಂದು ಈ ರೀತಿ ಪೊಲೀಸರಿಗೆ ಹೇಳಿಕೆಯನ್ನ ಕೊಟ್ಟಿರ್ತಾನೆ. ಈಗಾಗಲೇ ತಕ್ಷಣ ಮಾಹಿತಿ ಗೊತ್ತಾದ ತಕ್ಷಣ ಇನ್ನೂ ನಮ್ಮ ಪೊಲೀಸರು ಆರೋಪಿತರಾದಂಥ ಬಶೀರ್ ಮತ್ತೆ ಶನೂರ್ನನ್ನ ಅಲ್ಲಿ ಅವರು ಆಲ್ರೆಡಿ ತಪ್ಪಿಸ್ಕೊಳ್ಳುವಂಥ ಒಂದು ಸಾಧ್ಯತೆ ಇದ್ದು ಅವ್ರು ಓಡೋಗ್ತಾ ಇರ್ತಾರೆ. ಅವ್ರನ್ನ ಪೊಲೀಸರು ತಕ್ಷಣ ಬಂಧಿಸ್ತಾರೆ. ಬಂಧಿಸಿ ಈಗಾಗಲೇ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮಗೆ ಅವರಿಬ್ಬರ ಮಧ್ಯೆ ಯಾರು ಶಾನೂರ್ ಜಮಖಂಡಿ ಮತ್ತೆ ಮೃತನಾದಂಥ ದುರ್ದೈವಿ ಮಲಿಕ್ ಜಮಖಂಡಿ ನಡುವೆ ಜಮೀನಲ್ಲ ಆಸ್ತಿ ವಿಚಾರವಾಗಿ ವ್ಯಾಜ್ಯ ಇರ್ತಕ್ಕಂಥದ್ದು ಗೊತ್ತಾಗಿದೆ. ಇವರಿಗೆ ಈಗಾಗಲೇ ಒಂದು ಶಾಪಿಂಗ್ ಕಾಂಪ್ಲೆಕ್ಸು ಮತ್ತೆ ಒಂದು ಮನೆ ಇದೆ ಧೂಪದಾಳದಲ್ಲಿ. ಸೊ ಆ ವಿಚಾರವಾಗಿ ಇವರಿಬ್ಬರ ನಡುವೆ ಸಾಕಷ್ಟು ವಾದವಿವಾದಗಳಾಗಿರ್ತಕ್ಕಂಥ ಗೊತ್ತಾಗಿದೆ. ಇದ್ರ ಜೊತೆ ಬಶೀರ್ ಕಿಲ್ಲೆದಾರ್ ಅನ್ನೋನು ಯಾಕೆ ಇನ್ವಾಲ್ವ್ ಆದ, ಅವನು ಕೂಡ ಸಂಬಂಧಿನ ಇಬ್ಬರಿಗೂ ಕೂಡ. ಆದಾಗ್ಯೂ ಕೂಡ ಯಾಕೆ ಇನ್ವಾಲ್ವ್ ಆದ ಅನ್ನೋಂಥದ್ದನ್ನ ನಮ್ಮ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ ಮುಖ್ಯವಾದ ಆರೋಪಿಗಳನ್ನ ನಮ್ಮ ಪೊಲೀಸರು ಬಂಧಿಸಿದ್ದಾರೆ. ಹುಕ್ಕೇರಿ ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತೆ ಇದರ ಹಿಂದೆ ಮತ್ತೆ ಬೇರೆ ಯಾರಾದರೂ ಇರೋದನ್ನ ಮುಂದಿನ ದಿನಗಳಲ್ಲಿ ತನಿಖೆಯಲ್ಲಿ ನಾವು ಕೈಗೊಳ್ತೇವೆ. ಸತ್ತವನ್ ಜಮೀನ್ ಕೆಲಸನೇ ಮಾಡ್ತಾ ಇದ್ದ. ಇದು ಜಮೀನು ಇತ್ತು ಪ್ಲಸ್ ಪ್ರೈವೇಟ್ ಇಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದ. ಅದೇ ಪ್ರೈವೇಟ್ ವಿಚಾರಗಳನ್ನ ನಾನು ಆಫ್ ದ ರೆಕಾರ್ಡ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ಅದು ನಮಗೆ ಕಂಡು ಬಂದಿರತಕ್ಕಂಥದ್ದು ಕೂಡ. ಸೊ ಆಸ್ತಿ ವ್ಯಾಜ್ಯ ಇರತಕ್ಕಂಥದ್ದು ನಿಜ. ಈಗ ಬಶೀರ್ ಯಾಕೆ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾದ ಅನ್ನೋಂಥದ್ದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಇಲ್ಲ, ಮದುವೆ ಆಗಿರ್ಲಿಲ್ಲ. ಆಫ್ ದ ರೆಕಾರ್ಡ್ ಹೇಳ ರೌಡಿಗಳು ಈ ರೀತಿ ಗುಂಪು ಕಟ್ಕೊಂಡು ಮಾಡಿರ್ತಕ್ಕಂಥದ್ದು ಇದೆಯಾ ಅನ್ನೋಂಥದ್ದು ನೋಡಬೇಕಾಗುತ್ತೆ. ಯಾಕಂದ್ರೆ ಅದು ನಮ್ಮ ಲಾ ಅಂಡ್ ಆರ್ಡರ್ಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಕೊಲೆ ಆಗಲಿಕ್ಕೆ ಕಾರಣ ಈ ವಿಚಾರಗಳು ನಮ್ಮ ಪೊಲೀಸರ ಗಮನಕ್ಕೆ ಬಂದಿತ್ತಾ ಅಥವಾ ಈ ವಿಚಾರವಾಗಿ ಅವ್ರೇನಾದ್ರೂ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರಾ ಅನ್ನೋಂಥದ್ದು ನಾವು ನೋಡಬೇಕು. ಆ ರೀತಿ ಯಾವುದೇ ಆಗಿಲ್ಲ. ಈಗ ಈ ಕೊಲೆ
ಅಲ್ಲಿ ಅವನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ದ, ಆಗ್ಲಿಲ್ಲ, ಅಲ್ಲೇ ಆಯ್ತು. ಅಪ್ಪಿತಪ್ಪಿ ಅವನೇನಾದ್ರೂ ಯಶಸ್ವಿ ಆಗಿದ್ರೆ ಊರ್ ಹೊರಗಡೆ ಆಗಿರ್ತಿತ್ತು. ಸೊ ಎಲ್ಲಿ ಆಗಿತ್ತು ಅನ್ನೋದಕ್ಕಿಂತ ಯಾಕೆ ಆಯ್ತು ಅನ್ನೋದನ್ನ ನಾವು ಫಾಲೋ ಮಾಡ್ಕೊಂಡು ಅವ್ರು ಮಾಡ್ತಾ ಇದ್ರು. ಈಗ ಕಳೆದ ಬಾರಿ ತಾವು ಕೂಡ ಲಾಯರ್ ಪ್ರಕರಣದಲ್ಲಿ ನೋಡಿ, ಅವರು ತುಂಬಾ ಚೆನ್ನಾಗಿ ಪ್ಲಾನಿಂಗ್ ಮಾಡಿಕೊಂಡು ಎಲ್ಲಿ CCTV ಇಲ್ಲ ಅಲ್ಲೇ ನೋಡ್ಕೊಂಡು ಮಾಡಿದ್ರು. ಅದರಿಂದಾಗಿ ನಮಗೆ ಪತ್ತೆ ಹಚ್ಚಲಿಕ್ಕೆ ಕಷ್ಟ ಆಯ್ತು. ಬಟ್ ಇನ್ವೇರಿಯಬಲಿ ಪತ್ತೆ ಹಚ್ತೀವಿ, ಅದು ಇಂಪಾರ್ಟೆಂಟ್. ಜಮೀನಲ್ಲೋ ಮನೆಯಲ್ಲೋ ಪಕ್ಕದಲ್ಲೋ ಓಡುವಂತದ್ದು ಒಂದು ಟ್ರೆಂಡ್ ಇತ್ತು ಮೊದಲು. ಅಲ್ಲ, ಈಗ ಹೆಂಗೋ ಶಿಕ್ಷೆ ಹಾಗೆ ಆಗೈತಿ. 14 ವರ್ಷ ಅಲ್ಲ ನಡಿ ಅನ್ನೋ ಲೆವೆಲ್ ಆರಾಮಾಗಿ ಮಾಡ್ತಾರೆ. ಅದು ಹಾಗೆ ಆಗ್ತೈತಿ. ನನಗೆ ಏನಾಗ್ತೈತೆ, ನಾನೊಂದು ಇದನ್ನ ಹೇಳ್ತೀನಿ. ಒಬ್ಬ ವ್ಯಕ್ತಿನ ಜೈಲಿಗೆ ಹಾಕೋದು ಮತ್ತೆ ಅಲ್ಲಿ ಇರೋದು ಅವ್ರೇನಾದ್ರೂ ಅಷ್ಟು ಸುಲಭ ಅನ್ಕೊಂಡ್ರೆ ಅವ್ರಿಗಿಂತ ಮೂರ್ಖರು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಿಂಪಲ್, ಒಂದು ಹಾರಾಡೋ ಹಕ್ಕಿನ ನಿಮ್ಮ ಮನೆಯಲ್ಲಿ ಒಂದೇ ದಿವಸ ಪಂಜರದಲ್ಲಿ ಇಟ್ಕೊಂಡು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ ಅದು ಹಾರಾಡೋ ಹಕ್ಕಿನ ಹಂಗೆ ಇಟ್ಕೊಂಡು ಬಿಟ್ರೆ ನಾವು ಎಷ್ಟು ಹಿಂಸೆ ಕೊಡದಂತೆ ನಮಗೆ ಅರಿವಾಗಿ ನಾವೇ ಬಿಟ್ಬಿಡ್ತೀವಿ. ಸೊ ಐ ಡೋಂಟ್ ಥಿಂಕ್ ದಟ್ ಈಸ್ ದ ರೀಸನ್. ಅವರಿಗೆ ಒಂದಂತರೂ ಈಗ ಬಿಕಾಸ್ ಆಫ್ ದ ಮಾಡರ್ನ್ ಟೆಕ್ನಾಲಜಿ, ಆಮೇಲೆ ನಾವು ತನಿಖೆಯಲ್ಲಿ ಅಳವಡಿಸ್ಕೊಟ್ಟಿರ್ತಕ್ಕಂಥ ಸೈಂಟಿಫಿಕ್ ವೇಸ್ ಪಕ್ಕ ಪತ್ತೆ ಅಂತರೂ ಆಗುತ್ತೆ. ಸೊ ಇಟ್ ಈಸ್ ಬೆಟರ್ ದಟ್ ನೋ ಬಡಿ ಶುಡ್ ಡೂ ಇಟ್. ಈಗ ಅವ್ರ ನಡುವೆ ಏನೇ ವ್ಯಾಜ್ಯಗಳಿದ್ರು ಕೂಡ ಅದನ್ನ ಬಗೆಹರಿಸ್ಕೊಳ್ಳಿಕ್ಕೆ ಹಲವಾರು ದಾರಿಗಳಿದಾವೆ. ಅದನ್ನ ಬಿಟ್ಟು ಮಾಡ್ತಾರೆ ಅಂತಂದ್ರೆ ಇಟ್ ಈಸ್ ಅವ್ರದ್ದು ಮಾನಸಿಕ ಸ್ಥಿತಿಯನ್ನು ತೋರಿಸುತ್ತೆ ಹೊರತು ಕಾನೂನಿಗೆ ಬೆಲೆ ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗಲ್ಲ.